ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇವತ್ತು 13ನೇ ದಿನ. ಇವತ್ತು 13ನೇ ಪಾಯಿಂಟ್ನಲ್ಲೇ ಶೋಧ ಕಾರ್ಯಾಚರಣೆ. ರಾಜ್ಯದ ಜನರಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾದ ಧರ್ಮಸ್ಥಳ ಶವಗಳನ್ನು ಹೂತಿಟ್ಟ ದೂರಿನ ವಿಚಾರ ಬಹುತೇಕ ಇವತ್ತು ಸ್ಪಷ್ಟ ರೂಪ ಪಡೆಯುವಂತಹ ಎಲ್ಲ ಸಾಧ್ಯತೆ ಇದೆ. ಧರ್ಮಸ್ಥಳಕ್ಕೆ ಬಂದೇ ಬಿಡ್ತು ಜಿಪಿಆರ್ ಯಂತ್ರ. 13ನೇ ಪಾಯಿಂಟ್ನಲ್ಲಿ ಇಂದು ಶೋಧ, ಬಯಲಾಗುತ್ತಾ ರಹಸ್ಯ. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಗಳಿಗಾಗಿ ನಡೀತಾ ಇರುವ ಹುಡುಕಾಟ 13ನೇ ದಿನಕ್ಕೆ ಕಾಲಿಟ್ಟಿದೆ. ದೂರುದಾರ ತೋರಿಸಿದ್ದ ಎಲ್ಲ 16 ಸ್ಥಳಗಳನ್ನು ಅಗೆದು ಬಗೆದು ಶೋಧಿಸಲಾಗಿದೆ. ಆದರೆ 6ನೇ ಪಾಯಿಂಟ್ನಲ್ಲಿ ಮಾತ್ರ ಮಾನವನ ಅಸ್ಥಿಪಂಜರ ಸಿಕ್ಕಿದ್ದು, ಉಳಿದ ಯಾವುದೇ ಸ್ಥಳದಲ್ಲಿ ಸಣ್ಣ ಮೂಳೆನೂ ಸಿಕ್ಕಿಲ್ಲ. ದೂರುದಾರ ತೋರಿಸಿದ್ದ 13ನೇ ಪಾಯಿಂಟ್ ಬಾಕಿ ಉಳಿಸಿಕೊಂಡಿದ್ದು, ಇಲ್ಲಿ ಜಿಪಿಆರ್ ಮೂಲಕ ಶೋಧಕ್ಕೆ ಒತ್ತಾಯಿಸಲಾಗಿತ್ತು. ಧರ್ಮಸ್ಥಳದ ನೇತ್ರಾವತಿ ತೀರದಲ್ಲಿ ಇರುವ 13ನೇ ಪಾಯಿಂಟ್ನಲ್ಲಿ ಹೆಚ್ಚು ಶವಗಳನ್ನು ಹೂತಿರೋದಾಗಿ ದೂರುದಾರ ಹೇಳಿದ್ದಾನೆ. ಹೀಗಾಗಿ ಇದು ರಾಜ್ಯದ ಜನರ ಕುತೂಹಲಕ್ಕೆ ಕಾರಣವಾಗಿದೆ. ನಿನ್ನೆ ಈ ಸ್ಥಳದಲ್ಲಿ 5 ನಿಮಿಷ ಜಿಪಿಆರ್ನಿಂದ ಡೆಮೋ ಸ್ಕ್ಯಾನ್ ಮಾಡಿದ ಎಸ್ಐಟಿ ಇಲ್ಲಿರುವ ಗಿಡಗಂಟೆಗಳ ಸ್ವಚ್ಛತಾ ಕಾರ್ಯ ಮಾಡಿಸಿದೆ. ಗ್ರೌಂಡ್ ಕ್ಲಿಯರ್ ಆಗ್ತಾ ಇದ್ದಂತೆ ಇವತ್ತು ಡ್ರೋನ್ ಮೌಂಟೇನ್ ಜಿಪಿಆರ್ನಿಂದಲೇ ಭೂಮಿಯ ಸ್ಕ್ಯಾನಿಂಗ್ ನಡೆಸಲಿದೆ. ಅಷ್ಟಕ್ಕೂ ಜಿಪಿಆರ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ನೋಡಿದ್ರೆ, ಡ್ರೋನ್ ಮೌಂಟೇನ್ ಜಿಪಿಆರ್ ತಂತ್ರಜ್ಞಾನ ಬಳಸಿ ನೆಲದ ಆಳದಲ್ಲಿ ಏನಿದೆ ಅನ್ನೋದನ್ನ ಸ್ಕ್ಯಾನ್ ಮಾಡಲಾಗುತ್ತೆ. ಜಿಪಿಆರ್ ಆಂಟೆನಾವನ್ನ ಡ್ರೋನ್ನ ಕೆಳಭಾಗದಲ್ಲಿ ಅಳವಡಿಸಿ ಶೋಧ ನಡೆಸಲಾಗುತ್ತೆ. ಈ ಡ್ರೋನ್ ಗಾಳಿಯಲ್ಲಿ ಹಾರುತ್ತಾ ನೆಲದ ಮೇಲ್ಮೈ ಸಿಗ್ನಲ್ ಕಳಿಸುತ್ತೆ. ಆ ಸಿಗ್ನಲ್ ನೆಲದ ಒಳಗೆ ಹೋಗಿ ಪ್ರತಿಫಲಿಸಿ ಮರಳಿ ಬರುತ್ತೆ. ಅದನ್ನ ಸೆನ್ಸಾರ್ಗಳು ದಾಖಲಿಸಿ ನಿಖರ ಫಲಿತಾಂಶ ನೀಡುತ್ತೆ. ಡೇಟಾವನ್ನ ಸಾಫ್ಟ್ವೇರ್ ಮೂಲಕ 2D ಅಥವಾ 3D ಚಿತ್ರವಾಗಿ ಪರಿವರ್ತನೆ ಮಾಡಲಾಗುತ್ತೆ. ವೇಗವಾಗಿ ದೊಡ್ಡ ಪ್ರದೇಶ ಕವರ್ ಮಾಡೋದಕ್ಕೆ ಡ್ರೋನ್ ಜಿಪಿಆರ್ ಬಳಕೆ ಮಾಡಲಾಗುತ್ತೆ. ಮೂವತ್ತೆಂಟು ವರ್ಷಗಳ ಹಿಂದಿನ ಪದ್ಮಲತಾ ಸಾವಿನ ಕೇಸ್ ರಿಓಪನ್. 38 ವರ್ಷಗಳ ಹಿಂದೆ ಧರ್ಮಸ್ಥಳದ ನೇತ್ರಾವತಿ ನದಿ ತೀರದಲ್ಲಿ ಶವವಾಗಿ ಪತ್ತೆಯಾಗಿದ್ದ ಬಾಲಕಿ. ಸಿಐಡಿ ತನಿಖೆ ನಡೆದರೂ ಈಕೆ ಸಾವಿನ ಹಿಂದಿನ ರಹಸ್ಯ ಮಾತ್ರ ಬಯಲಾಗಲಿಲ್ಲ. ಇದೀಗ ಪದ್ಮಲತಾ ಸಾವಿನ ಕುರಿತು ಮರು ತನಿಖೆಗೆ ಒತ್ತಾಯಿಸಿ ಸಹೋದರಿ ಇಂದ್ರಾವತಿ ಎಸ್ಐಟಿಗೆ ದೂರು ನೀಡಿದ್ದಾರೆ. ಎಸ್ಐಟಿ ಅವರು ಈ ಪದ್ಮಲತಾ ಕೇಸನ್ನು ತನಿಖೆ ಮಾಡಿದರೆ ಸತ್ಯ ಹೊರಬರಬಹುದು ಅಂತ ಹೇಳೋ ವಿಶ್ವಾಸ ಇದೆ ನಮಗೆ. ಅಗತ್ಯ ಬಿದ್ದರೆ ಅಲ್ಲಿ ಉತ್ಖನನ ಮಾಡಿ ಬಾಡಿ ತೆಗೆದು ತನಿಖೆಗೆ ನಾವು ಒಪ್ಪಿದ್ದೇವೆ. ಅಂದರೆ ಅದು ಕೊಲೆ ಅಂತಲೇ ನಮಗೆ ಗೊತ್ತುಂಟು. ಅದರಿಂದಾಗಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ. ಧರ್ಮಸ್ಥಳದ ಸುತ್ತಮುತ್ತ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ನಿನ್ನೆನೂ ರೌಂಡ್ಸ್ ಹಾಕಿದ್ದಾರೆ. ಎಸ್ಐಟಿ ಶೋಧ ನಡೆಸಿರುವ ಪಾಯಿಂಟ್ಗಳು ಧರ್ಮಸ್ಥಳ ಪೊಲೀಸ್ ಠಾಣೆ, ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಕಚೇರಿ ಸೇರಿದಂತೆ ಹಲವೆಡೆ ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ಸಂಬಂಧ ಮಾಹಿತಿ ಪಡೆದಿದ್ದಾರೆ. ಪೃಥ್ವಿರಾಜ್ ಬೊಮ್ಮನಕೆರೆ ಜೊತೆ ಅಶೋಕ್, TV9 ಧರ್ಮಸ್ಥಳ.